ವೃಷಭ ರಾಶಿಯವರಿಗೆ 2025 ಹೇಗಿರುತ್ತೆ, ಅವರ ಜೀವನ ಏನೆಲ್ಲ ಅನುಭವಿಸಬೇಕಾಗುತ್ತೆ, ಸುಖವೋ ದುಃಖವೋ ಕಷ್ಟವೋ ಸಂತೋಷವೋ ಇವೆಲ್ಲವನ್ನೂ ಕೂಡ ಜ್ಯೋತಿಷ್ಯ ಭಾಗದಲ್ಲಿ ಪರಿಗಣನೆಯನ್ನ ನಾವು ಮಾಡಿದಾಗ ಈ ವರ್ಷ ಕ್ರೋಧಿ ನಾಮ ಸಂವತ್ಸರದಲ್ಲಿ ಗುರುವು ವೃಷಭ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಈ ಸಂಚಾರವನ್ನ ಮಾಡಬೇಕಾದಾಗ ಜನ್ಮದಲ್ಲೇ ಗುರು ಸಂಚಾರವನ್ನ ಮಾಡ್ತಕ್ಕಂಥದ್ದು ಸ್ಥಾನ ಭ್ರಷ್ಟತ್ವವನ್ನ ನೀವಿರ್ತಕ್ಕಂಥ ಸ್ಥಳದಲ್ಲಿ ನಿಮಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು, ಅಪಕೀರ್ತಿ ಮರ್ಯಾದೆ ಕಮ್ಮಿ ಆಗ್ತಕ್ಕಂಥದ್ದು, ಮಾನಹಾನಿಗಳು ಈಗಾಗಲೇ ನಡೀತಾ ಇದೆ. ಯಾರ್ಯಾರು ವಿವಾಹಕ್ಕೆ ಹಂಬಲಿಸ್ತಾ ಇದ್ದೀರೋ ವೃಷಭ ರಾಶಿಯವರು, ಅವರಿಗೆ ಗುರು ಬಲ ಅಂತಕ್ಕಂಥದ್ದು ಮೇ 14ರ ನಂತರ ಬಂದ ನಂತರ ವಿವಾಹ ಪ್ರಾಪ್ತಿ ನಿಶ್ಚಯ, ಸಂತಾನ ಪ್ರಾಪ್ತಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇವೆಲ್ಲವೂ ಕೂಡ ಕಂಡುಬರುತ್ತೆ. ಮೀನ ರಾಶಿಗೆ ಶನಿ ಪ್ರವೇಶ ಮಾಡಿದ ನಂತರ ಹೊಸ ಕೆಲಸ ಕಾರ್ಯಗಳು ಪ್ರಾರಂಭವನ್ನ ಮಾಡ್ತೀರಾ. ಕರ್ಮಸ್ಥಾನ ಅಂತಕ್ಕಂಥದ್ದು ಕೆಲಸದ ಮೇಲೆ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಜಾಗ್ರತೆ ಇವೆಲ್ಲವನ್ನು ತೋರಿಸ್ತಕ್ಕಂಥ ಒಂದು ಫಲವನ್ನ ಈ ಶನಿಗ್ರಹ ದಶಮ ಸ್ಥಾನದಲ್ಲಿ ನಿಮಗೆ ಕೊಡ್ತಾನೆ. ರಾಹು ಕುಂಭರಾಶಿಗೆ ಪ್ರವೇಶವನ್ನ ಮಾಡಿದ ನಂತರ ಕುಟುಂಬದಲ್ಲಿ ತಂದೆ ಅಥವಾ ತಾಯಿಗೆ ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಅದಕ್ಕೋಸ್ಕರ ಬಹಳಷ್ಟು ಹಣವನ್ನ ಖರ್ಚು ಮಾಡ್ಕೊಳ್ತಕ್ಕಂಥದ್ದು, ಚಿಕಿತ್ಸೆಗೋಸ್ಕರ ಸಾಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವೆಲ್ಲವನ್ನು ಕೂಡ ರಾಹು ಗ್ರಹ ಅಂತಕ್ಕಂಥವನು ಕೊಡ್ತಾನೆ. 366 ಕೋಟಿ ದೇವರುಗಳು ಹಡಕವಾಗಿರ್ತಕ್ಕಂತಹ ಕಾಮಧೇನು, ಹಸು ಮತ್ತೆ ಕರು ಇದಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ನಿಮ್ಮ ಲಗ್ನವನ್ನ ಒಮ್ಮೆ ಪರಿಗಣನೆಯನ್ನ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ. ನೀವು ಯಾವ ಲಗ್ನದಲ್ಲಿ ಜನನವಾಗಿದ್ದೀರಾ, ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ, ಇದರ ಮೇಲೆ ಜಾತಕವನ್ನ ವಿಮರ್ಶೆಯನ್ನ ಮಾಡಿ ನಂತರ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಹೊಳಿತು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಗೋಪೂಜೆ, ಪಶು ಆಹಾರ ತ್ರಿಧಾನ, ಪ್ರತಿ ಶುಕ್ರವಾರ ಶ್ವೇತವರ್ಣದ ಹಸು ಮತ್ತೆ ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನ ತಿನ್ನಿಸ್ತಕ್ಕಂಥದ್ದು, ಹೆಚ್ಚಾಗಿ ಶಿವಾಲಯಕ್ಕೆ ಹೋಗ್ತಕ್ಕಂಥದ್ದು, ಪ್ರತಿ ಸೋಮವಾರ ಬಿಲ್ವಾರ್ಚನೆಯನ್ನ ಮಾಡ್ತಕ್ಕಂಥದ್ದು, ದಶ ಪ್ರದಕ್ಷಿಣ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಎಲ್ಲಾದರೂ ರುದ್ರ ಮತ್ತೆ ಚಮೆ ಪಾರಾಯಣ ನಿಮ್ಮ ಕರ್ಣಕ್ಕೆ ಅಂದರೆ ಕಿವಿಗೆ ಬಿದ್ದ ನಂತರ ಆ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಆ ಒಂದು ಪಂಚಾಮೃತ ಅಭಿಷೇಕ ಅಥವಾ ರುದ್ರಾಭಿಷೇಕವಾಗಿರ್ತಕ್ಕಂಥ ತೀರ್ಥವನ್ನ ನಿಮ್ಮ ಶರೀರಕ್ಕೆ ಪ್ರಾಶನವನ್ನ ಮಾಡ್ತಕ್ಕಂಥದ್ದು, ಇಷ್ಟನ್ನು ನೀವು ಮಾಡಿದರೆ ಈ 40 ಭಾಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದೇನಿದೆಯೋ ಆ ಕಷ್ಟ ಕಾರ್ಪಣ್ಯಗಳು ಕಮ್ಮಿಯಾಗಿ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ.